ಇರಾನ್ ಮತ್ತು ಅಮೆರಿಕಾದ ನಡುವೆ ಕದನ ವಿರಾಮ ಅಂತ ಅಮೆರಿಕಾದವರು ಹೇಳ್ತಾರೆ. ಅಮೆರಿಕಾವನ್ನು ನಂಬಿರುವಂತಹ ಮಧ್ಯಪ್ರಾಚ್ಯದ ದೇಶಗಳು ಕೂಡ ಹೇಳ್ತವೆ. ಶಾಂತಿ ದೂತನಾಗಿ ಕೆಲಸ ಮಾಡಿದ್ದಂತಹ ಪಾಕಿಸ್ತಾನವು ಕೂಡ ನೋಡಿ ನಮ್ಮ ಕಾರಣಕ್ಕಾಗಿ ಇರಾನ್ ಮತ್ತು ಅಮೆರಿಕಾದ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ ಅಂತ ಹಮ್ಮು ಹಿಮ್ಮು ಕೊಚ್ಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಕದನ ವಿರಾಮ ಅನ್ನುವಂಥದ್ದು ಘೋಷಣೆ ಏನಿದೆ ಕೇವಲ ಕಾಗದದ ರೂಪಕ್ಕೆ ಅಥವಾ ಡೊನಾಲ್ಡ್ ಟ್ರಂಪ್ ಅವರ ಟ್ರುತ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಇವತ್ತಿನ ಮಧ್ಯಪ್ರಾಚ್ಯದ ಪರಿಸ್ಥಿತಿಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಯಾಕಂದ್ರೆ ಕದನ ವಿರಾಮ ಘೋಷಣೆ ಆದ ನಂತರವೂ ಕೂಡ ಹಿಂದೆ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು, ನೋಡಿ ಇರಾನ್ ಮತ್ತು ಅಮೆರಿಕಾದ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ, ಇನ್ಮೇಲೆ ಯಾವುದೇ ಕಾರಣಕ್ಕೂ ಪರಸ್ಪರವಾದಂತಹ ದಾಳಿಗಳು ಎರಡೂ ದೇಶದಿಂದಲೂ ಕೂಡ ಇರೋದಿಲ್ಲ. ಮುಂದಿನ ಕಾರ್ಯಾಚರಣೆ ಹೆಂಗಿರುತ್ತೆ ಅಂತ ಹೇಳಿದ್ರೆ ನಮ್ಮ ರಕ್ಷಣಾತ್ಮಕ ತಂತ್ರವನ್ನು ಮಾತ್ರ ನಾವು ಅನುಕರಣೆ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿಕೆ ಕೊಟ್ಟರು. ಅವತ್ತು ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯನ್ನು ಕೇಳಿ ಇಡೀ ಜಗತ್ತು ನಿಟ್ಟುಸಿರುಬಿಟ್ಟಿತ್ತು. ಯುದ್ಧ ಮುಗಿದು ಏನೋ ಆಗುತ್ತೆ, ಸಂಧಾನ ಆಗುತ್ತೆ ಅಂತೆಲ್ಲ ಮಾತುಕತೆ ಬಂತು. ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಒಂದೇ ಒಂದು ಕಾರಣಕ್ಕಾಗಿ ಹಾರ್ಮುಜ್ ಜಲಸಂಧಿಯ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅಂತ ಅಮೆರಿಕ ಇವತ್ತು ಕಟುವಾಗಿ ಕೆಲಸವನ್ನು ಮಾಡ್ತಾ ಇದೆ. ಅದರ ಭಾಗವಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಇರಾನ್ನ ಆಯಕಟ್ಟಿನ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಹಾಗಾದರೆ ಎಲ್ಲಿ ದಾಳಿ ಆಯಿತು? ಈ ದಾಳಿಗೆ ಇರಾನ್ ಕೊಟ್ಟಂತಹ ಪ್ರತೀಕಾರದ ಮಾತುಗಳೇನು? ಈ ದಾಳಿಯಿಂದ ತೈಲ ಮಾರುಕಟ್ಟೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ? ಇದೇ ಮೊದಲ ಸುದ್ದಿ. ಅಮೆರಿಕ ಮತ್ತು ಇರಾನ್ ನಡುವೆ ಕಿಚ್ಚು, ತೈಲ ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ. ಇರಾನ್ ಮತ್ತು ಅಮೆರಿಕಾದ ನಡುವೆ ಯುದ್ಧ ನಡೀತಾ ಇದೆ. ಪರಸ್ಪರ ಇಬ್ಬರು ಕೂಡ ಹೊಡೆದಾಡಿಕೊಂಡು ಏನೋ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಆಗ್ಬಿಟ್ಟಿದ್ರೆ ಯಾರು ಕೂಡ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಎರಡು ದೇಶಗಳ ನಡುವೆ ಆಗುವಂತಹ ಯುದ್ಧ ಏಷ್ಯಾದ ದೇಶಗಳಿಗೆ ಪರಿಣಾಮ ಬೀರುತ್ತೆ. ವಿಶೇಷವಾಗಿ ಮಧ್ಯಪ್ರಾಚ್ಯದ ದೇಶಗಳಾದರೂ ಹೊಡೆತ ತಿಂತವೆ. ಎರಡು ದೇಶಗಳ ನಡುವಿನ ಯುದ್ಧ ಇಡೀ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡುತ್ತೆ, ನಿರ್ಧಾರವನ್ನು ಮಾಡುತ್ತೆ. ತೈಲ ಮಾರುಕಟ್ಟೆಯಲ್ಲಿ ದರ ಏರಿಕೆ ಆಗುವುದಕ್ಕೆ ಇಳಿಕೆ ಆಗುವುದಕ್ಕೂ ಕೂಡ ಎರಡು ದೇಶಗಳ ನಡುವಿನ ಕದನ ಇದರಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ತೈಲ ಮಾರುಕಟ್ಟೆ ಆಯಿತು, ಏಷ್ಯಾದ ದೇಶಗಳಾಯಿತು, ಎಲ್ಲಕ್ಕಿಂತ ಹೆಚ್ಚಾಗಿ ಯಾವ ಇರಾನ್ನ ಜೊತೆಗೇನೆ ಮಧ್ಯಪ್ರಾಚ್ಯದ ಮುಸ್ಲಿಂ ದೇಶಗಳಿದೆಯಲ್ಲ, ಇವತ್ತು ಭಯದಿಂದ ಬದುಕಬೇಕಾದಂತಹ ಪರಿಸ್ಥಿತಿ. ಯಾವಾಗ ಡೊನಾಲ್ಡ್ ಟ್ರಂಪ್ ಏನು ಮಾಡಿಬಿಡ್ತಾರೋ ಅಂತ. ಇದಕ್ಕೆ ಕಾರಣ ಈ ಮಧ್ಯಪ್ರಾಚ್ಯದ ಎಲ್ಲ ದೇಶಗಳು ಕೂಡ ಅಮೆರಿಕಾದ ಮಿತ್ರತ್ವವನ್ನು ಹೊಂದಿರೋದು. ಅಮೆರಿಕಾದ ಮಿತ್ರತ್ವವನ್ನು ಹೊಂದಿ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ, ತಮ್ಮ ಭೂಮಿಯನ್ನು ಬಳಕೆ ಮಾಡೋದಕ್ಕೆ ಅವರು ಕೊಟ್ಟಿರುವಂತಹ ಕಾರಣಕ್ಕಾಗಿ ಇರಾನ್ ಏನು ಮಾಡ್ತಾ ಇದೆ, ಈ ಕುವೈತ್ ಆಗಿರ್ಬೋದು, UAE ಆಗಿರ್ಬೋದು, ಬಹರೇನ್ ಆಗಿರ್ಬೋದು, ಈ ದೇಶಗಳ ಮೇಲೆ ಅಮೆರಿಕಾದ ಸೈಡು ಈ ದೇಶಗಳ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋ ಪ್ರಯತ್ನ. ಅದರ ಭಾಗವಾಗಿ ಇದೀಗ ಕುವೈತ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇರಾನ್ ಅವರು ಹೊಡೆದು ಬಿಟ್ಟಿದ್ದಾರೆ. ಇರಾನ್ ಅವರು ಹೊಡೆದರೂ ಒಬ್ಬ ಭಾರತೀಯ ಪ್ರಜೆ ಎಲ್ಲ ಮೃತಪಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳೆಲ್ಲ ಬರ್ತಾ ಇದೆ. ನಾವು ನಿನ್ನೆಯೂ ಕೂಡ ಸುದ್ದಿಯನ್ನು ನೋಡಿದ್ವಿ. ಕೇಶ್ ಎನ್ನುವಂತಹ ಒಂದು ದ್ವೀಪದ ಮೇಲೆ ಅಮೆರಿಕಾದವರು ದಾಳಿ ಮಾಡಿದ್ದಕ್ಕಾಗಿ ಇದರ ಪ್ರತೀಕಾರವಾಗಿ ಕುವೈತ್ ಮೇಲೆ ಇರಾನ್ ಅವರು ದಾಳಿ ಮಾಡಿದ್ರು ಏನು ಎತ್ತ ಅಂತ. ಇದೀಗ ಇರಾನ್ ಅವರು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದರೆ, ಹೊಡೆದು ಓಡಿ ಹೋಗುವ ಕಾಲ ಮುಗೀತು ಅಂತ. ಹಿಟ್ ಆ್ಯಂಡ್ ರನ್ ಅಂತ ನಾವೇನು ಕರಿತೀವಿ, ಆ ಕತೆ ಮುಗಿದ ಅಧ್ಯಾಯ ಅಂತ ಇರಾನ್ ಅವರು ಹೇಳ್ತಾ ಇರೋದು. ಯಾಕೆ ಈ ಹೇಳಿಕೆಗಳನ್ನು ಕೊಟ್ಟರು? ಸತತವಾದ ದಾಳಿಗಳನ್ನು ಎದುರಿಸಿದ್ರು ಇರಾನ್ ಅವರು. ಇದೇ ಡೊನಾಲ್ಡ್ ಟ್ರಂಪ್ ಅವರು ಹುಚ್ಚಾಟ ಅಂತಿರೋ, ಆ ವ್ಯಕ್ತಿಯ ಮನೋಸ್ಥಿತಿ ಅಂತ ಕರಿತಿರೋ, ಆ ವ್ಯಕ್ತಿಯ ಇರಾನ್ ಮೇಲಿರುವಂತಹ ದ್ವೇಷ ಅಂತ ಅನ್ಕೊಳ್ತಿರೋ ಗೊತ್ತಿಲ್ಲ. 28ನೇ ತಾರೀಕಿಗೆ ಶುರುವಾಯಿತು, 75 ದಿನಗಳ ಕಾಲ ಮುಂದುವರಿತು. ಇದೀಗ ಇರಾನ್ ಅವರು ಹೇಳ್ತಾ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಕೂಡ ಹೊಡೆದು ಓಡಿ ಹೋಗುವ ಈ ತಂತ್ರ ಏನಿದೆ ಅದಕ್ಕೆ ನಾವು ಬಗ್ಗಲ್ಲ, ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಅಂತ ಇರಾನ್ ಅವರೆಲ್ಲ ಹೇಳಿದ್ದಾರೆ. ನೀವು ನೋಡಿ, ಇವತ್ತಿನ ಘಟನೆಗೂ ಸ್ವಲ್ಪ ಹಿಂದಿನ ಒಂದು ಘಟನೆಗೆ ಕಂಪೇರ್ ಮಾಡೋ ಪ್ರಯತ್ನ. 1953ರಲ್ಲಿ ಅಮೆರಿಕ ಒಂದು ಮಧ್ಯಸ್ಥಿಕೆಯನ್ನು ವಹಿಸುತ್ತೆ. ಅಮೆರಿಕ ಮಧ್ಯಸ್ಥಿಕೆ ಇವತ್ತು ಹೇಗೆ ಅಮೆರಿಕ ಇರಾನ್ನ ಸರ್ವಾಧಿಕಾರಿಗಳನ್ನು ಹೊಡೆದು ಉಳಿಸಬೇಕು ಅಂತ ನಿರ್ಣಯವನ್ನು ಪಟ್ಟಿತ್ತಲ್ಲ, 1953ರಲ್ಲಿ ಅಮೆರಿಕ ಏನು ಮಾಡುತ್ತೆ, ಇರಾನ್ನಲ್ಲಿ ಇದ್ದಂತಹ ಒಂದು ಸರ್ಕಾರವನ್ನು ಕೆಡವಿ ಅಲ್ಲಿ ಶಾ ಎನ್ನುವಂಥ ಒಬ್ಬ ವ್ಯಕ್ತಿ ಸರ್ವಾಧಿಕಾರಿಯನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಬರ್ತಾರೆ. ಇದೇ ಅಮೆರಿಕಾದವರು. ಅಂದರೆ ಇರಾನ್ನ ಆಂತರಿಕ ಆಡಳಿತದಲ್ಲಿ ಅಮೆರಿಕ ಕೈ ಹಾಕ್ತು. ಅವತ್ತೇನಾಗ್ಬಿಡ್ತು, ಶಾ ಎನ್ನುವಂತಹ ಸರ್ವಾಧಿಕಾರಿ ಇರಾನ್ನ ಅಧಿಕಾರವನ್ನು ನಡೆಸ್ತಾರೆ. 1953ರಿಂದ 79ರ ತನಕ ಎಲ್ಲವೂ ಕೂಡ ಪಹಲ್ವಿ ರಾಜವಂಶಸ್ಥರು ಎಲ್ಲವೂ ಕೂಡ ಬಂದು ಹೋಯಿತು. 79ರಲ್ಲಿ ಇರಾನ್ನಲ್ಲಿ ಒಂದು ಇರಾನ್ ಕ್ರಾಂತಿ ಆಯಿತು. ಅವತ್ತೇನಾಯಿತು, ಖಮೇನಿ ಆಡಳಿತ ಶುರುವಾಯಿತು.
ಈ ಖಮೇನಿ ಆಡಳಿತ ಶುರುವಾದ ನಂತರ ಅಮೆರಿಕ ವರ್ಸಸ್ ಇರಾನ್ ನಡುವೆ ತಿಕ್ಕಾಟಗಳಾಯಿತು. ಇವೆಲ್ಲದರ ನಡುವೆ ಒಂದು ಬೆಳವಣಿಗೆ ಆಯಿತು. ಯಾವ ಶಾ ಎನ್ನುವಂಥ ವ್ಯಕ್ತಿಯನ್ನು ಸರ್ವಾಧಿಕಾರಿಯನ್ನಾಗಿ ಮಾಡಿ ಆದ ನಂತರ ಆತ ಅಧಿಕಾರವನ್ನು ಕಳೆದುಕೊಂಡೆಲ್ಲ ಆಗಿತ್ತಲ್ಲ, ಆ ವ್ಯಕ್ತಿ ಕ್ಯಾನ್ಸರ್ ಆಗಿಬಿಡ್ತದೆ. ಕ್ಯಾನ್ಸರ್ ಆದ ತಕ್ಷಣ ಆ ವ್ಯಕ್ತಿ ಅಮೆರಿಕಕ್ಕೆ ಟ್ರೀಟ್ಮೆಂಟಿಗೆ ಹೋಗ್ತಾನೆ. ಅಮೆರಿಕಕ್ಕೆ ಟ್ರೀಟ್ಮೆಂಟಿಗೆ ಹೋದ ತಕ್ಷಣ ಅಮೆರಿಕ ಸರ್ಕಾರ ಆಲೋಚನೆ ಮಾಡುತ್ತೆ, ಅಲ್ಲಿ ಜಮ್ಮಿ ಕಾರ್ಟರ್ ಎನ್ನುವಂತಹ ಒಬ್ಬ ಅಧ್ಯಕ್ಷ ಅಮೆರಿಕವನ್ನು ಆಳ್ತಾ ಇದ್ದ, ಅಧ್ಯಕ್ಷನಾಗಿದ್ದ ಜಮ್ಮಿ ಕಾರ್ಟರ್ ಆಲೋಚನೆ ಮಾಡ್ತಾರೆ, ಈ ಖಮೇನಿ ಆಡಳಿತವನ್ನು ಮತ್ತೆ ಮುಗಿಸಬೇಕು, ಅಲ್ಲಿ ಶಾವನ್ನು ತೆಗೆದುಕೊಂಡು ಬರಬೇಕು ಅಂತೆಲ್ಲ ಆಲೋಚನೆ ಮಾಡ್ತಾರೆ. ಇದು ಇರಾನಿಗೆ ಗೊತ್ತಾಯಿತು. ಇರಾನಿಗೆ ಗೊತ್ತಾದ ತಕ್ಷಣ ಇರಾನ್ ಏನು ಮಾಡ್ತು ಅಂತ ಹೇಳಿದ್ರೆ 52 ಅಮೆರಿಕಾದ ಅಧಿಕಾರಿಗಳನ್ನು 444 ದಿನಗಳ ಕಾಲ ಒತ್ತೆಯಾಳನ್ನಾಗಿ ಇಟ್ಕೊಳ್ತು. 444 ದಿನಗಳ ಕಾಲ ಈ ಒತ್ತೆಯಾಳನ್ನಾಗಿ ಇಟ್ಕೊಂಡು 1 ವರ್ಷಕ್ಕಿಂತ ಅಧಿಕ ದಿನಗಳೆಲ್ಲವೂ ಇತ್ತು. ಅದರ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ ಜಮ್ಮಿ ಕಾರ್ಟರ್ ಅವರಿಗೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗಿಲ್ಲ. ಚುನಾವಣೆಯಲ್ಲಿ ಸೋತು ಬಿಡ್ತಾರೋ. ಚುನಾವಣೆಯಲ್ಲಿ ಸೋತು ರೊನಾಲ್ಡ್ ರೇಗನ್ ಎನ್ನುವಂಥ ಅಧ್ಯಕ್ಷ ಅಮೆರಿಕದ ಅಧ್ಯಕ್ಷರಾದರೂ. ಆವಾಗ ಇರಾನ್ ಹೇಳಿತ್ತು, ನೋಡಿ ನಮ್ಮ ಆಂತರಿಕ ವಿಚಾರದಲ್ಲಿ ನೀವೇನಾದರೂ ಬಂದರೆ ಅಮೆರಿಕದ ಅಧ್ಯಕ್ಷಗಿರಿಯನ್ನು ಕೂಡ ನಾವು ನಿಯಂತ್ರಣ ಮಾಡ್ತೀವಿ ಅಂತ ಅವತ್ತವರು ಎಚ್ಚರಿಕೆ ಕೊಟ್ಟಿದ್ರು. ಇವತ್ತು ಒನ್ಸ್ ಅಗೇನ್ ಪುನರಪಿ ಅದನ್ನೇ ಹೇಳಿಕೆ ಕೊಡ್ತಾ ಇದ್ದಾರೆ. ಇರಾನ್ನ ಆಂತರಿಕ ವಿಚಾರ, ಇರಾನ್ನ ಹಾರ್ಮುಜ್ ವಿಚಾರ, ಇರಾನ್ನ ಯುರೇನಿಯಂ ವಿಚಾರ, ಪರಮಾಣು ಕಾರ್ಯಕ್ರಮದ ವಿಚಾರ, ಮಧ್ಯಪ್ರಾಚ್ಯಗಳಲ್ಲಿ ಅಮೆರಿಕದ ಹಿಡಿತ, ಇವೆಲ್ಲದರ ವಿಚಾರದಲ್ಲಿ ಅಮೆರಿಕ ಹಿಡಿತವನ್ನು ಸಾಧಿಸ್ತಾ ಹೋಗೋದಾದರೆ ನಾವು ಇನ್ಮೇಲೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಎನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ 2-3 ಕಾರಣಗಳಿದೆ. ಒಂದು, ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಅಮೆರಿಕದ ಹಿಡಿತ ಏನಿದೆ ಆ ಹಿಡಿತವನ್ನು ತಪ್ಪಿಸಬೇಕು ಅನ್ನುವಂಥದ್ದು ಒಂದು. ಎರಡನೇದ್ದು, ಜಾಗತಿಕವಾಗಿ ಇರಾನ್ ಇವತ್ತಿನ ತನಕವೂ ಕೂಡ ಕುಂದಿಲ್ಲ ಎನ್ನುವಂಥ ಸಂದೇಶವನ್ನು ಕೊಡೋದಕ್ಕೆ ಇರಾನ್ನ ನಾಯಕತ್ವ ಮಾಡ್ತಾ ಇದೆ. ಮೂರನೆಯದ್ದು, ಇರಾನ್ನ ಪರವಾಗಿ ಬೇರೆ ಬೇರೆ ದೇಶಗಳು ಬರಬೇಕು ಹಾರ್ಮುಜ್ನ ವಿಚಾರದಲ್ಲಿ. ಅಂದರೆ ಅಮೆರಿಕ ಹಾರ್ಮುಜ್ನ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳ್ತಿದೆ, ತೈಲದ ಅಭಾವ ಆಗ್ತಾ ಇದೆ, ಬೇರೆ ಬೇರೆ ದೇಶಗಳು ಅಮೆರಿಕದ ವಿರುದ್ಧ ಹೋಗ್ತಾರೆ, ಇರಾನ್ನ ಜೊತೆಗೆ ಬರ್ತಾರೆ ಅಂತ ಈ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಇದು ಮೊದಲಲ್ಲ, ಈ ಹಿಂದೆಯೂ ಕೂಡ ಇಂಥ ಅನೇಕ ಎಚ್ಚರಿಕೆಗಳನ್ನು ಅವರು ಕೊಟ್ಟಿದ್ದನ್ನು ನೋಡಿದ್ದೀವಿ. ಟ್ರಂಪ್ ಯುದ್ಧಕ್ಕೆ ಅಮೆರಿಕ ಸಂಸತ್ತು ಬ್ರೇಕ್ ಹಾಕಿದೆ. ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಅಮೆರಿಕಾದಲ್ಲಿ ಯುದ್ಧವನ್ನು ಘೋಷಣೆ ಮಾಡುವಂಥ ಅಧಿಕಾರ ಅಲ್ಲಿಯ ಸಂಸತ್ತಿಗಿದೆ. ಅದಕ್ಕೆ ಹಣಕಾಸು ಬಿಡುಗಡೆ ಮಾಡುವಂಥ ವಿಚಾರ, ನೀತಿ ನಿಯಮಗಳನ್ನು, ನಮ್ಮ ಸೈನಿಕರು ಹೋಗಬೇಕೋ ಬೇಡವೋ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡೋದು ಅಮೆರಿಕ ಸಂಸತ್ತಿಗೆ ಅಧಿಕಾರ ಇದೆ. 1973ಯಲ್ಲಿ ಅಲ್ಲಿ ಕಾಯ್ದೆ ಬಂತು. ವಿಯೆಟ್ನಾಂ ಯುದ್ಧದ ಸಮಯದಲ್ಲಿ ಅಲ್ಲಿಯ ಅಧ್ಯಕ್ಷರು ಏಕಾಂಗಿಯಾಗಿ ನಿರ್ಣಯವನ್ನು ತೆಗೆದುಕೊಂಡರು ಅನ್ನುವ ಕಾರಣಕ್ಕಾಗಿ ವಾರ್ ಪವರ್ ಆ್ಯಕ್ಟ್ 1973 ಬಂತು. ಈ ವಾರ್ ಪವರ್ ಆ್ಯಕ್ಟ್ 1973 ಪ್ರಕಾರ ಯುದ್ಧವನ್ನು ಸಾರಿದ ನಂತರ 48 ಗಂಟೆಯ ಒಳಗಾಗಿ ಸಂಸತ್ತಿಗೆ ಮಾಹಿತಿ ಕೊಡಬೇಕು. 60 ದಿನಗಳ ಮಾತ್ರ ಯುದ್ಧವನ್ನು ಮುಂದುವರಿಸಬಹುದು. 60ಕ್ಕಿಂತ ಅಧಿಕ ದಿನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದರೆ ನೀವು ಇಲ್ಲಿ ಅನುಮತಿಯನ್ನು ಪಡೆದುಕೊಳ್ಳಬೇಕು ಅಂತ ಎಲ್ಲವೂ ಲೆಕ್ಕಾಚಾರ ಇದೆ. ಇದೀಗ ಏನಾಯಿತು ಅಂತ ಹೇಳಿದರೆ, ಅನೇಕ ದಿನಗಳಿಂದ ಯುದ್ಧ ಎಲ್ಲ ಮುಂದುವರೆದಿದ್ದನ್ನು ನಾವು ನೋಡಿದ್ದೀವಿ. ಫೆಬ್ರವರಿ 28ರಿಂದ ಯುದ್ಧ ಎಲ್ಲ ಆಯಿತು. ಅಲ್ಲಿಯ ಸಂಸದರೆಲ್ಲ ಇದರ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ರು. ಒಂದು ನಿರ್ಣಯವನ್ನು ತೆಗೆದುಕೊಂಡು ಬರಲಾಯಿತು. ಇದು ಮೊದಲ ನಿರ್ಣಯ ಅಲ್ಲ. ಮೇ 21ನೇ ತಾರೀಕಿಗೆ ಇದಕ್ಕೆ ಮತದಾನ ಆಗಬೇಕಾಗಿತ್ತು. ಯಾವುದಕ್ಕೆ? ಇವತ್ತೇ ನಿರ್ಣಯವನ್ನು ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಮೇ 21ನೇ ತಾರೀಕಿಗೆ ಮತದಾನ ಆಗಬೇಕಾಗಿತ್ತು. ಈ ಮತದಾನ ಆಗಬೇಕಾಗಿದ್ದಂತಹ ಸಮಯದಲ್ಲಿ ವಿರೋಧ ಪಕ್ಷವಾದಂತಹ ಡೆಮಾಕ್ರೆಟಿಕ್ ಒಂದು ನಿರ್ಣಯವನ್ನು ತೆಗೆದುಕೊಂಡು ಬಂತು. ಈ ನಿರ್ಣಯದಲ್ಲಿ ನಾವು ಸೋಲ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರ ರಿಪಬ್ಲಿಕನ್ ಪಾರ್ಟಿಗೆ ಗೊತ್ತಾಗುತ್ತೆ. ಈ ರಿಪಬ್ಲಿಕನ್ ಪಾರ್ಟಿಯವರು ಏನು ಮಾಡಿಬಿಡ್ತಾರೆ, ಎಲ್ಲ ಸಂಸದರಿಗೂ ಕೂಡ ಮೇ ಹಾಲಿಡೇಯನ್ನು ಘೋಷಣೆ ಮಾಡ್ತಾರೆ. ಹೀಗಾಗಿ ಯಾರು ಸಂಸತ್ತಿಗೆ ಬರಬಾರದು ಅಂತ ಮೇ ಹಾಲಿಡೇ ಘೋಷಣೆ ಆಯಿತು. ಈ ಮೇ ಹಾಲಿಡೇ ಘೋಷಣೆ ಆದಾಗ ಇವರನ್ನು ಬದಲಾವಣೆ ಮಾಡಬಹುದು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ. ಆದರೆ ಅವರು ಯಾರೂ ಕೂಡ ಬದಲಾಗಲ್ಲ. ಯಾರು? ಡೊನಾಲ್ಡ್ ಟ್ರಂಪ್ ಅವರ ಜೊತೆಗಿದ್ದಂತಹ ರಿಪಬ್ಲಿಕನ್ ಪಾರ್ಟಿಯ ಸದಸ್ಯರು ಕೂಡ ಡೆಮಾಕ್ರೆಟಿಕ್ ಪಾರ್ಟಿ ತಂದಂತಹ ನಿರ್ಣಯಕ್ಕೆ ಮತವನ್ನು ಹಾಕಿದ್ದಾರೆ. ಅಂದರೆ ಇದರ ಅರ್ಥ ಸ್ವತಃ ಟ್ರಂಪ್ ಅವರ ಪಾರ್ಟಿಯವರು ಕೂಡ ಇರಾನ್ನ ಮೇಲೆ ಆಗ್ತಾ ಇರುವಂಥ ಯುದ್ಧವನ್ನು ಮುಂದುವರಿಸಬಾರದು ಅಂತ ಮತವನ್ನು ಹಾಕಿರೋದು. ಇದು ಗಮನಿಸಬೇಕಾದಂತಹ ಸಂಗತಿ. ಇದರ ಭಾಗವಾಗಿ ಏನಾಯಿತು ಅಂತ ಹೇಳಿದರೆ, ಒಟ್ಟು 4 ಜನ ರಿಪಬ್ಲಿಕನ್ ಪಾರ್ಟಿಯ ಡೊನಾಲ್ಡ್ ಟ್ರಂಪ್ ಅವರ ಪಾರ್ಟಿಯ 4 ಜನ ಏನಿದ್ದಾರೆ, ಈ 4 ಜನ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧವಾಗಿ ಮತವನ್ನು ಚಲಾವಣೆ ಮಾಡಿದ್ದಾರೆ. ಇದು ಗಮನಿಸಬೇಕಾದಂತಹ ಸಂಗತಿ. ಆ ಮುಖಾಂತರ ಡೊನಾಲ್ಡ್ ಟ್ರಂಪ್ ಅವರಿಗೆ ಹಿನ್ನಡೆ ಆಗಿದೆ. ನೀವು ನೋಡಿ, ಮಾರ್ಚ್ 5ನೇ ತಾರೀಕಿಗೆ ಅವರು ನಿರ್ಣಯವನ್ನು ತೆಗೆದುಕೊಂಡು ಬಂದರು. ಅವತ್ತು ರಿಪಬ್ಲಿಕನ್ ಅವರು ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿದ್ದರು. ಮಾರ್ಚ್ 18ಕ್ಕೆ ರಿಪಬ್ಲಿಕನ್ ಅವರು ಡೊನಾಲ್ಡ್ ಟ್ರಂಪ್ ಅವರ ಬೆಂಬಲಕ್ಕಿದ್ದರು. ಏಪ್ರಿಲ್ 9ಕ್ಕೂ ಕೂಡ ಬೆಂಬಲಕ್ಕಿದ್ದರು. ಆದರೆ ಮೇ 3ನೇ ತಾರೀಕಿಗೆ ಆದಂತಹ ಈ ಬೆಳವಣಿಗೆಯಲ್ಲಿ ಸ್ವತಃ ರಿಪಬ್ಲಿಕನ್ ಅವರೇ ಡೊನಾಲ್ಡ್ ಟ್ರಂಪ್
ಅವರ ವಿರುದ್ಧವಾಗಿ ಮತವನ್ನು ಚಲಾವಣೆ ಮಾಡಿ 215 ಮತ್ತು 208 ಈ ಮತಗಳ ಅಂತರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಹಿನ್ನಡೆ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದು ಯುದ್ಧದ ವಿಚಾರದಲ್ಲಿ ಅಮೆರಿಕಾದ ಅಧ್ಯಕ್ಷರಿಗೆ ಆದಂತಹ ಹಿನ್ನಡೆ. ಮತ್ತೊಂದು, ಸಂಧಾನದ ಗ್ಯಾರಂಟಿ ಇಲ್ಲ, ಆದರೆ ಆಶಾವಾದ ಮಾತ್ರ ಇದುವರೆಗೂ ಕೂಡ ಕಡಿಮೆಯಾಗಿಲ್ಲ. ನಾ ಸ್ಟಾರ್ಟಿಂಗೇ ಹೇಳಿಬಿಟ್ಟೆ, ಈ ಕದನ ವಿರಾಮ ಅನ್ನುವಂಥದ್ದು ಕೇವಲ ಮಾತಿಗೋ ಡೊನಾಲ್ಡ್ ಟ್ರಂಪ್ ಅವರ ಟ್ರುತ್ ಸೋಷಿಯಲ್ ಮೀಡಿಯಾಕ್ಕೂ ಅಥವಾ ಬರಹಕ್ಕೆ ಸೀಮಿತ ಆಗಿದೆಯೋ ಗೊತ್ತಿಲ್ಲ. ಆದರೆ ಈ ಕದನ ವಿರಾಮದ ಮಾತುಕತೆಯ ನಡುವೆಯೂ ಕೂಡ ಒಂದು ಆಶಾವಾದ ಉಳಿದಿದೆ. ಏನದು? ಇರಾನ್ ಜೊತೆ ಒಪ್ಪಂದ ಆದರೆ ಹಾರ್ಮುಜ್ ಜಲಸಂಧಿಯನ್ನು ಸಂಚಾರಕ್ಕೆ ಮುಕ್ತ ಮಾಡ್ತೀವಿ ಅಂತ ಹೇಳೋದು, ಸಮೃದ್ಧೀಕರಿಸಿದ ಯುರೇನಿಯಂ ನಾಶಪಡಿಸೋದಕ್ಕೆ ಅಮೆರಿಕ ಒಂದು ಹೊಸ ತಂತ್ರವನ್ನು ಹೆಣ್ಕೊಂಡಿದೆ. ಇದಕ್ಕೆ ಅಮೆರಿಕ ಒಂದು 3 ಆಲೋಚನೆಯನ್ನು ಮಾಡಿದೆ. ಏನು 3 ಆಲೋಚನೆ ಅಮೆರಿಕಾದ ಬಳಿ ಇರುವಂಥದ್ದು ಅಂತ ನೋಡೋದಾದರೆ, ಒಂದು ಪ್ರಮುಖವಾಗಿ ಅವರು ಹೇಳ್ತಾ ಇರುವಂಥದ್ದು, ಇರಾನ್ನ ಬಳಿ ಇರುವಂತಹ ನ್ಯೂಕ್ಲಿಯರ್ ಡಸ್ಟ್ ಅನ್ನು ಏನಿದೆ, ಅಂದರೆ ನ್ಯೂಕ್ಲಿಯರ್ ಡಸ್ಟ್ ಅಂತ ಕರೀತಿದ್ದಾರೆ, ಒಂದು ಸಂಸ್ಕರಿಸಿದ ಯುರೇನಿಯಂ ಅನ್ನು, ಅದನ್ನು ಅವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಅಮೆರಿಕಕ್ಕೆ ಹಸ್ತಾಂತರ ಮಾಡಬೇಕು. ಇಲ್ಲದೆ ಹೋದರೆ ಈ ಅಂತಾರಾಷ್ಟ್ರೀಯ ಪರಮಾಣು ಸಂಸ್ಥೆ ಅನ್ನೋದೇನಿದೆ ಆ ಪರಮಾಣು ಸಂಸ್ಥೆಯ ಸಮ್ಮುಖದಲ್ಲಿ ಅದನ್ನು ನಾಶಪಡಿಸಬೇಕು ಅಂತ. ಎರಡಕ್ಕೂ ಕೂಡ ಇರಾನ್ ಒಪ್ಪಿಗೆ ಪಡ್ತಾ ಇಲ್ಲ. ನಾವು ಅಮೆರಿಕಕ್ಕೆ ಹಸ್ತಾಂತರ ಮಾಡಲ್ಲ, ಅದರ ಬದಲಾಗಿ ರಷ್ಯಾಗೆ ಕೊಡ್ತೀವಿ ಅಂತ ಅವರ ಆಲೋಚನೆ ಇದೆ. ಇದು ಕೂಡ ವಿಫಲ. ಎರಡನೇದ್ದು, ಅಮೆರಿಕ ಒಂದು ಸಡಲಿಕೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಏನು ಸಡಿಲಿಕೆ? ನಿಮ್ಮ ಮೇಲೆ ಹಾಕಿರುವಂಥ ಆರ್ಥಿಕ ನಿರ್ಬಂಧ, ಈ ನೌಕಾ ದಿಗ್ಬಂಧನ, ಬೇರೆ ಬೇರೆ ವಿದೇಶಿ ಬ್ಯಾಂಕ್ಗಳಲ್ಲಿ ಅಮೆರಿಕಾದ ಬಳಿ ಉಳಿದುಕೊಂಡಿರುವಂಥ ಎಲ್ಲ $24 ಬಿಲಿಯನ್ ಆಸ್ತಿ ಅಂತ ಏನು ಇವ್ರು ಹೇಳ್ತಾ ಇದ್ದಾರೆ, ಆ ಎಲ್ಲ ಪರಿಪ್ರಮಾಣ ಆಸ್ತಿಯನ್ನು ಕೂಡ ನಿಮಗೆ ವರ್ಗಾವಣೆ ಮಾಡ್ತೀವಿ, ಈ ಆರ್ಥಿಕ ದಿಗ್ಬಂಧನಗಳನ್ನು ಮುಕ್ತ ಮಾಡ್ತೀವಿ ಅಂತ ಇವರು ಹೇಳುವ ಮುಖಾಂತರ ಅವರನ್ನು ಈ ಒಪ್ಪಂದಕ್ಕೆ ಕರೆದುಕೊಳ್ಳೋ ಬರೋ ಪ್ರಯತ್ನವನ್ನು ಅಮೆರಿಕಾದವರು ಮಾಡ್ತಾ ಇದ್ದಾರೆ. 2. ಮೂರನೇದು ಭಾರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಡೌನ್ ಬ್ಲೆಂಡಿಂಗ್ ಮಾಡೋ ಪ್ರಯತ್ನವನ್ನು ಮಾಡೋದು. ಡೌನ್ ಬ್ಲೆಂಡಿಂಗ್ ಅಂದರೆ ಏನು? ಒಂದು, ಅಮೆರಿಕ ಏನು ಮಾಡ್ತಾ ಇದೆ, ಇರಾನ್ನ ಬಳಿ ಇರುವಂತಹ 60% ಸಂಸ್ಕರಿಸಿದ ಯುರೇನಿಯಂ ಏನಿದೆ, ಆ ಸಂಸ್ಕರಿಸಿದ ಯುರೇನಿಯಂ ಅನ್ನು ತೆಗೆದುಕೊಂಡು ನೇರವಾಗಿ ಅದನ್ನು ನಾಶ ಮಾಡುವ ಬದಲು ಸಂಸ್ಕರಿಸದೇ ಇರುವಂತಹ ಯುರೇನಿಯಂನ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ನಾಶ ಮಾಡಬೇಕು ಅನ್ನುವಂತಹ ಆಲೋಚನೆ ಅಮೆರಿಕಕ್ಕಿದೆ. ಯಾಕೆ ಈ ಕಾರಣ ಅಂತ ಹೇಳಿದರೆ, ಅವರು ನಾವು ವಿದ್ಯುತ್ ಶಕ್ತಿಗಾಗಿ ಬೇಕು, ನಮ್ಮ ದೇಶದ ಬೇರೆ ಬೇರೆ ಕಾರಣಗಳಿಗಾಗಿ ನಮಗೆ ಯುರೇನಿಯಂ ಬೇಕು ಅಂತ ಏನು ಇರಾನ್ನವ್ರು ಕೇಳ್ತಾ ಇದ್ದಾರೆ, ಅದನ್ನು ನಾವು ಕೊಡ್ತೀವಿ, ಆದರೆ ಇದನ್ನು ನೀವು ನಾಶ ಮಾಡಬೇಕು. ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ, ಈಗ ಇರುವಂತಹ ಸಂಸ್ಕರಿಸಿದ ಯುರೇನಿಯಂನ ಮುಖಾಂತರ 10 ಅಣುಬಾಂಬುಗಳನ್ನು ತಯಾರಿಸಬಲ್ಲಂತಹ ಕೆಪಾಸಿಟಿ ಇರಾನ್ಗಿದೆ. ಆ ಆತಂಕ ಅಮೆರಿಕ ಕಾಡ್ತಾ ಇದೆ. ನಾಳೆ ಒಂದು ವೇಳೆ ಅವರು ಹೇಳ್ತಾ ಇದ್ದಾರಲ್ಲ, ನೀವು ಪುನರಪಿ ದಾಳಿಗಳನ್ನು ಮುಂದುವರಿಸ್ತಾ ಹೋಗೋದಾದರೆ 60% ಇದ್ದನ್ನು ಮುಂದಿನ 1 ತಿಂಗಳು 2 ತಿಂಗಳ ಒಳಗಾಗಿ 90% ನಾವು ಏರಿಕೆ ಮಾಡ್ತೀವಿ ಅಂತ ಇರಾನ್ ಅವರು ಈಗಾಗಲೇ ಹೇಳಿದ್ದಾರೆ. ಹೀಗಾಗಿ ಆ ಹೇಳಿಕೆ ಅಥವಾ ಆ ಬೆಳವಣಿಗೆಯನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ಅಮೆರಿಕ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇದೊಂದು ಆಶಾಭಾವ ಅಮೆರಿಕಕ್ಕಿದೆ. ಏನು ಆಶಾಭಾವ? ಅವರು ಮಾತುಕತೆಗೆ ಬರ್ತಾರೆ ಅನ್ನುವಂಥದ್ದು ಆಶಾಭಾವ. ಜಗತ್ತಿಗೆ ಜೂನ್ನಿಂದ ವಿನಾಶ ಆರಂಭ ಆಗುತ್ತೆ ಅನ್ನುವಂಥ ಸುದ್ದಿಗಳು ಬರ್ತಾ ಇರೋದು. ಯಾವ ಕಾರಣಕ್ಕಾಗಿ? ಇದೇ ಅಮೆರಿಕ ಮತ್ತು ಇರಾನ್ನ ಈ ಯುದ್ಧದ ಭೀತಿಯ ಕಾರಣಕ್ಕಾಗಿ. ನಾವು ಕಳೆದ 2-3 ತಿಂಗಳಿಂದ ಅನುಭವಿಸಿದಂತಹ ನೋವುಗಳು, ಅನುಭವಿಸಿದಂತಹ ಸಂಕಷ್ಟಗಳು, ತೈಲ ಸಿಗದೆ ದರ ಏರಿಕೆ ಆಗಿದ್ದನ್ನೆಲ್ಲವನ್ನು ಕೂಡ ನೋಡಿದ್ದೀವಿ. ಇದೀಗ ವಿಶ್ವ ಇಂಧನ ಮಾರುಕಟ್ಟೆ ಒಂದು ರೆಡ್ ಝೋನ್ ಅನ್ನು ವಾರ್ನಿಂಗ್ ಅನ್ನು ಕೊಟ್ಟಿದೆ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರಲ್ಗೆ $97 ಏರಿಕೆ ಆಗುತ್ತೆ, ಆ ಮುಖಾಂತರ ಜಗತ್ತಿಗೆ ನಡುಕ ಇಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯ ಸಿಇಒ ಫಾತಿ ಬಿರೋಲ್ ಎನ್ನುವಂಥ ಒಬ್ಬ ವ್ಯಕ್ತಿ, ಸಿಇಒ ಅವರು ಹೇಳಿದರು, ಜೂನ್ ಅಂತ್ಯದ ವೇಳೆಗೂ ಕೂಡ ಇದೇ ಪರಿಸ್ಥಿತಿ ಕಂಟಿನ್ಯೂ ಆದರೆ, ಈ ಪರಿಸ್ಥಿತಿ ಸುಧಾರಿಸದೇ ಇದ್ದರೆ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಇಡೀ ಜಗತ್ತಿಗೆ ರೆಡ್ ಜೂನ್ ಆವರಿಸಿಕೊಳ್ಳುತ್ತೆ ತೈಲದ ವಿಚಾರದಲ್ಲಿ ಅವರು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ, ಇಂಧನ ಕೊರತೆ ತೀವ್ರ ಆಗುತ್ತೆ. ಇಂಧನ ಕೊರತೆ ತೀವ್ರ ಆದರೆ ತೈಲ ಬೆಲೆಗಳ ಗಗನಕ್ಕೇರುತ್ತಂತೆಲ್ಲ ಅವರು ಮಾತನಾಡಿದ್ದಾರೆ. ಇದಕ್ಕೆ ಕಾರಣವನ್ನು ಕೂಡ ಅವರು ಹೇಳಿದ್ದಾರೆ, ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ್ದರ ಪರಿಣಾಮವಾಗಿ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವರು, 1.4 ಕೋಟಿ ಬ್ಯಾರಲ್ ಕಚ್ಚಾ ತೈಲ ಪ್ರತಿನಿತ್ಯ ಏನು ಹಾರ್ಮುಜ್ ಜಲಸಂಧಿಯ ಮುಖಾಂತರ ಸಾಗಾಟ ಆಗ್ತಾ ಇತ್ತು, ಅದೆಲ್ಲವೂ ಕೂಡ ಸ್ಥಗಿತ ಆಗಿದೆ. ಇದು ಸ್ಥಗಿತ ಆಗಿದ್ದರಿಂದ ವಿಶ್ವದ ಬೇರೆ ಬೇರೆ ದೇಶಗಳು, ಇದೀಗ ಭಾರತ 64 ದಿನನೋ 65 ದಿನಕ್ಕೆ ಒಂದು ಬ್ಯಾಕಪ್ ಇಟ್ಕೊಂಡಿತ್ತು. ಆ ಬ್ಯಾಕಪ್ಗಳೆಲ್ಲವೂ ಕೂಡ ಕರಿಗೆ ಹೋಗ್ತಾ ಇದೆ. ಈ ಬ್ಯಾಕಪ್ಗಳು ಕಡಿಮೆ ಆಗ್ತಾ ಇರುವ ಕಾರಣಕ್ಕಾಗಿ ತೈಲದ ಕೊರತೆ ಉಂಟಾಗ್ತಾ ಇದೆ. ಈ ತೈಲದ ಕೊರತೆ ಉಂಟಾಗ್ತಾ ಇರುವಂತಹ ಪರಿಣಾಮ $200 ತನಕ ಕಚ್ಚಾ ತೈಲದ ದರ ಹೋಗಬಹುದು. ಆ ಮುಖಾಂತರ ಒಂದು ವಿನಾಶದ ಅಂಚಿಗೆ ನಾವು ಹೋಗಬಹುದು ಅಂತ ಇದೀಗ ಅವರು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಆ ವಿಚಾರದಲ್ಲಿ ಏನಾಗುತ್ತೆ ಕಾದು ನೋಡೋಣ. ಮತ್ತೊಂದು ಬೆಳವಣಿಗೆ, ಹೂಡಿಕೆದಾರರಿಗೆ ಶಾಕ್, ಚಿನ್ನ ಬೆಳ್ಳಿ ಭಾರೀ ಕುಸಿತ ಆಗಿದೆ.
ನಾವು ನಿನ್ನೆ ಷೇರು ಮಾರುಕಟ್ಟೆಯ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ವಿ. ಯಾವಾಗ ಡೊನಾಲ್ಡ್ ಟ್ರಂಪ್ ಬಂದು ಕದನ ವಿರಾಮದ ಬಗ್ಗೆ ಮಾತನಾಡ್ತಾರೋ ಆವಾಗ ಷೇರು ಮಾರುಕಟ್ಟೆ ಚೇತರಿಸಿಕೊಳ್ಳುತ್ತೆ. ಯುದ್ಧ ಶುರುವಾದಾಗ ಷೇರು ಮಾರುಕಟ್ಟೆ ಬಿದ್ದು ಹೋಗ್ಬಿಡುತ್ತೆ. ಇದೀಗ ಅಮೆರಿಕ ಮತ್ತು ಇರಾನ್ ಉದ್ವಿಗ್ನತೆಯಿಂದ ಚಿನ್ನದ ಬೆಲೆ ಭಾರಿ ಇಳಿಕೆ ಆಗಿದೆ. 10 ಗ್ರಾಂ ಅಪರಂಜಿ 24 ಕ್ಯಾರೆಟ್ ಚಿನ್ನದ ಬೆಲೆ 1,850 ರೂಪಾಯಿ ಕುಸಿತ ಆಗಿದೆ. ಬೆಳ್ಳಿ 1,500 ರೂಪಾಯಿ ಇಳಿಕೆ ಆಗಿದೆ. ಹೀಗಾಗಿ ಹೂಡಿಕೆದಾರರು ಆತಂಕದಲ್ಲಿದ್ದಾರೆ ಅಂತ ಸದ್ಯಕ್ಕೆ ಬರ್ತಾ ಇರುವಂಥ ಡೀಟೇಲ್ಸು. ಜಾಗತಿಕ ರಾಜಕಾರಣ, ಬಡ್ಡಿ ದರ ಹೆಚ್ಚಳದ ಭೀತಿ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಿದ್ದಾರೆ. ಸುರಕ್ಷಿತ ಹೂಡಿಕೆಯಾಗಿದ್ದಂಥ ಚಿನ್ನದ ಮೇಲೆ ಇದಕ್ಕೆಲ್ಲ ತಗ್ಗು ಹೋಗ್ಬಿಟ್ಟಿದೆ ಅಂತ. ಏನು ಕಾರಣ ಅಂತ ಹೇಳಿದರೆ ಕದನ ವಿರಾಮದ ಅನಿಶ್ಚಿತತೆಯ ಪರಿಣಾಮ 1,850 ರೂಪಾಯಿಗೆ ಕುಸಿತ ಆಗಿದೆ ಅಂತ. ಈಗ ಎಷ್ಟು ದಿನಗಳ ಕಾಲ ಚಿನ್ನದ ದರ ಏರುಗತಿಯಲ್ಲಿತ್ತು. ಹೀಗಾಗಿ ಇನ್ವೆಸ್ಟರ್ಸ್ ಅಥವಾ ಹೂಡಿಕೆದಾರರು ಏನು ಮಾಡ್ತಾ ಇದ್ರು, ಚಿನ್ನದ ಮೇಲೆ ಅತಿ ಹೆಚ್ಚು ಹಣವನ್ನು ಹೂಡಿಕೆ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಬಟ್ ಇವತ್ತೇನಾಗ್ತಾ ಇದೆ, ಡಾಲರ್ ಚೇತರಿಸ್ಕೊಳ್ತಾ ಇದೆ. ಡಾಲರ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚೇತರಿಸ್ಕೊಳ್ತಾ ಇದೆ. ಇದರ ಪರಿಣಾಮವಾಗಿ ಚಿನ್ನದ ದರವು ಕೂಡ ಮತ್ತು ಈ ಯುದ್ಧದ ಕಾರಣಕ್ಕಾಗಿ ಹೂಡಿಕೆದಾರರು ಅದರ ಮೇಲೆ ಇನ್ವೆಸ್ಟ್ ಮಾಡುವುದನ್ನು ಕಡಿಮೆ ಮಾಡಿದ್ರು. ಈ ಪರಿಣಾಮವಾಗಿ ಅದರ ದರ ಏರಿಕೆ ಕಡಿಮೆ ಆಗಿದೆ ಅಂತ. ಸ್ಪಾಟ್ ಗೋಲ್ಡ್ ಮೌಲ್ಯ 0.54% ಕುಸಿದು ಪ್ರತಿ ಔನ್ಸ್ಗೆ $4,463 ಕಡಿಮೆ ಆಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇದಕ್ಕೆ ಬೇರೆ ಬೇರೆ ಕಾರಣಗಳೆಲ್ಲವೂ ಕೂಡ ಇದೆ. ಡಾಲರ್ ಬಲಿಷ್ಠ ಆಗ್ತಾ ಇರೋದು ಕೂಡ ಕಾರಣ ಒಂದು. ತೈಲ ದರ ಏರಿಕೆ ಆಗ್ತಾ ಇದೆ. ತೈಲ ದರ ಏರಿಕೆ ಆದರೆ ಹಣದುಬ್ಬರ ಏರಿಕೆ ಆಗುತ್ತೆ, ಅದು ಕೂಡ ಕಾರಣ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಪ್ರಮುಖವಾದಂತಹ ಕಾರಣ ಅಂತ ಹೇಳಿದರೆ ಅಮೆರಿಕಾದ ಫೆಡರಲ್ ರಿಸರ್ವ್ ಬ್ಯಾಂಕ್ ಏನಿದೆ, ಇದು ಬಡ್ಡಿ ದರವನ್ನು ದೀರ್ಘಕಾಲದ ತನಕ ಗರಿಷ್ಠ ಮಟ್ಟದಲ್ಲಿ ಉಳಿಸ್ಕೊಳ್ಳುತ್ತೆ ಅಂತ. ಇದು ಕೂಡ ಇದೊಂದು ಆತಂಕಕ್ಕೆ ಕಾರಣ ಆಗಿದೆ. ಹೀಗಾಗಿ ಚಿನ್ನದ ದರ ಮತ್ತಷ್ಟು ಕುಸಿತ ಆಗಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತೊಂದು ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದರೆ ಕುವೈತ್ ಏರ್ಪೋರ್ಟ್ ಮೇಲೆ ಡೆಡ್ಲಿ ಡ್ರೋನ್ ದಾಳಿ ಆಗಿದೆ. ಯಾವಾಗ ಇರಾನ್ನ ಆಯಕಟ್ಟಿನ ಜಾಗ ಆದಂತಹ ಕಾಶ್ಮೀರ್ ಎನ್ನುವಂತಹ ಒಂದು ದ್ವೀಪದ ಅಂದರೆ ಈ ಬಂದರನ್ನ ಮೇಲೆ ಅಮೆರಿಕ ದಾಳಿ ಮಾಡ್ತೋ, ಅದು ಕುವೈತ್ ಅಮೆರಿಕ ಬೇಸ್ಮೆಂಟನ್ನು ಬಳಕೆ ಮಾಡಿಕೊಂಡು ಇವರು ದಾಳಿ ಮಾಡಿದ್ರು. ಇದೀಗ ಅವರು ಏನು ಮಾಡಿದರು, ಕುವೈತ್ ವಿಮಾನ ನಿಲ್ದಾಣದ ಮೇಲೆಲ್ಲ ದಾಳಿ ಮಾಡಿದರು. ಓರ್ವ ಭಾರತೀಯ ಮೃತಪಟ್ಟಿದ್ದಾರೆ. 60ಕ್ಕೂ ಹೆಚ್ಚು ಜನರಿಗೆಲ್ಲ ಗಂಭೀರ ಗಾಯ ಆಗಿದೆ. ಟರ್ಮಿನಲ್ 1ರ ಮೇಲೆ ದಾಳಿ ಆಯಿತು. CCTV ದೃಶ್ಯಗಳೆಲ್ಲ ಜಗತ್ತೇ ಸ್ತಬ್ಧ ಆಗಿದೆ. ಅವುಗಳನ್ನು ನೋಡಿ. ಕುವೈತ್ ಸರ್ಕಾರದಿಂದ 3 ಇರಾನ್ ರಾಜತಾಂತ್ರಿಕರೆಲ್ಲ ಗಡೀಪಾರು ಮಾಡಿದ್ದಾರೆ. ಅವರು ಅಮೆರಿಕಾದ ಮಿಸ್ ಫೈರ್ನಿಂದ ಹಾನಿಯಾಗಿದೆ ಅಂತ ಇರಾನ್ ಅವರು ಹೇಳಿದ್ದಾರೆ. ನೋಡಿ, ದಾಳಿ ಮಾಡಿರೋದು ಇರಾನ್, ಅಮೆರಿಕಾದ ಮಿಸ್ ಫೈರ್ನಿಂದ ಕುವೈತ್ ಮೇಲೆ ದಾಳಿಯಾಗಿದೆ. ಅಂದರೆ ಅವರು ಮಿತ್ರ ದೇಶಗಳವರಿಬ್ಬರು ಕೂಡ ಅವರವರ ನಡುವೆ ಜಗಳವನ್ನು ಹಚ್ಚುವಂತಹ ಪ್ರಯತ್ನ ಇದು. ಹೀಗಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲ ಬದ್ಧತಾ ಆತಂಕ ಎಲ್ಲ ಹೆಚ್ಚಳ ಆಗಿದೆ. ಇವೆಲ್ಲವೂ ಕೂಡ ಬೆಳವಣಿಗೆ ಆಗಿರೋದು. ಅಂದರೆ ಈ ಹಿಂದೆ ಇರಾನ್ ಅವರು ಹೇಳಿದ್ರಲ್ಲ, ಯಾರು ನೆಲವು ಕೊಡ್ತಾರೋ ಆ ನೆಲದ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ, ಅದರ ಭಾಗವಾಗಿ ಅದೊಂದು ದಾಳಿ ಆಗಿದೆ.